ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಆಲ್ರೆಡಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಈ ಒಂದು ಸೇಮ್ ಟ್ರೇಡನ್ನು ಕೂಡ ನಾವು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಟ್ಟಾಗಿದೆ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ಯಾರಾದರೂ ಫ್ರೀ ಟೆಲಿಗ್ರಾಮ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಜಾಯಿನ್ ಆಗಿ. ಇಲ್ಲಿ ತುಂಬ ಮುಖ್ಯವಾಗಿ ಒಂದು ಟ್ರೇಡನ್ನು ಮಾಡಬೇಕಂದ್ರೆ ರೀಸನ್ನು ತುಂಬ ಮುಖ್ಯ ಆಗುತ್ತೆ, ಕಾರಣಗಳು ತುಂಬ ಮುಖ್ಯ ಆಗುತ್ತೆ. ಆ ಒಂದು ಕಾರಣ ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈ ಒಂದು ಟ್ರೇಡನ್ನು ಮಾಡಬೇಕಂದ್ರೆ ಕಾರಣ ಏನು, ಒಂದು ಟ್ರೇಡನ್ನು ಯಾರೇ ಮಾಡಲಿ ಅದಕ್ಕೊಂದು ರೀಸನ್ ಇರಬೇಕಾಗುತ್ತೆ, ಜೊತೆಗೆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾವು ಟ್ರೇಡ್ನ ಮಾಡಬೇಕಾಗತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಟ್ರೇಡಲ್ಲಿ ಆಲ್ರೆಡಿ 95 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಪ್ರಾಫಿಟ್, 245 ಪಾಯಿಂಟ್ಸು ರಿಸ್ಕ್ ಇದೆ. 245 ಪಾಯಿಂಟ್ಸು ಫಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್ ಇಲ್ಲಿಂದ ಬೈಯರ್ಸ್ ಏನು ಹೋಗಿದ್ದಾರೆ ಈ ಲೆವೆಲ್ಗೆ ಪ್ರೈಸ್ ಬಂದೇ ಬರುತ್ತೆ. ಓಕೆನಾ, ಬಂದೇ ಬರುತ್ತೆ. ಬನ್ನಿ ಹಾಗಾದರೆ ರೀಸನ್ನನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಟ್ರೇಡ್ನ. ನೋಡಿ ಬಂಧುಗಳೇ, ಪ್ರೈಸ್ ಇಲ್ಲಿಂದ ಏನು ಹೋಗಿದೆ ಇದು ಎಮೋಷನಲ್ ಬೈಯಿಂಗ್ ಆಕ್ಟಿವಿಟಿ. ನೋಡಿ, ಈ ಎಮೋಷನಲ್ ಬೈಯಿಂಗ್ ಆಕ್ಟಿವಿಟಿ ನಡೆದ ಮೇಲೆ ಒಂದು ಪುಲ್ ಬ್ಯಾಕ್ ಕೊಟ್ಟು ಪ್ರೈಸ್ ಮೇಲಕ್ಕೆ ಹೋಗಿದೆ. ಹೋಗೋದಾಗಿದ್ದರೆ ಇಲ್ಲಿಂದನೇ ಪ್ರೈಸು ಮೇಲಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ಬಟ್ ಎಗೈನ್ ವಾಪಸ್ ಬಂದು ಇಲ್ಲಿಂದ ಹೋಗಿದೆ. ಅಟ್ಲೀಸ್ಟ್ ಇಲ್ಲಿಂದನಾದರೂ ಏನಾದರೂ ಹೋಗಿದೆಯಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇದನ್ನೇನಂತ ಕರಿತೀವಿ ಅಂದರೆ ಇದು ನಾಟ್ ರಿಯಲ್ ಬೈಯಿಂಗ್. ಇದು ನಿಜವಾದ ಬೈಯರ್ಸ್ ಅಲ್ಲ, ಹ್ಯಾಮಾರಿಸ್ತಾ ಇದ್ದಾರೆ ಬೈಯರ್ಸನ್ನು ಇಲ್ಲಿ. ಓಕೆನಾ, ಹ್ಯಾಮಾರಿಸ್ತಾ ಇದ್ದಾರೆ. ಓಕೆ, ಈ ಒಂದು ಬೈಯಿಂಗ್ ಆಕ್ಟಿವಿಟೀಸ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಪುಲ್ ಬ್ಯಾಕ್ ಹೋಗಿದೆಯಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಎಗೈನ್ ಏನಾದ್ರೂ ಪ್ರೈಸ್ ಕೆಳಗಡೆ ಬಂದಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದನಾದರೂ ಹೋಗಿದೆಯಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ನಾಟ್ ಕಾಂಪ್ಲಿಕೇಟೆಡ್. ಎಗೈನ್ ಪ್ರೈಸ್ ಬಂತು, ಇಲ್ಲೊಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಹೋಗಿದೆಯಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲೊಂದು ಟ್ವಿಸ್ಟ್ ಇದೆ ಬಂಧುಗಳೇ, 138 ಪಾಯಿಂಟ್ಸ್, ಆಲ್ರೆಡಿ 142 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. ಇಲ್ಲೊಂದು ಅತ್ಯಮೂಲ್ಯವಾದ ಸೀಕ್ರೆಟ್ ಇದೆ, 161 ಪಾಯಿಂಟ್ಸ್ ಆಲ್ರೆಡಿ ಮಾರ್ಕೆಟಲ್ಲಿ ರನ್ನಿಂಗಲ್ಲಿದೆ. ಓಕೆನಾ, ಒಂದು ಮುಖ್ಯವಾದ ಸೀಕ್ರೆಟ್ ಏನಪ್ಪ ಅಂದರೆ ನೋಡಿ, ಇಲ್ಲಿಂದ ಪ್ರೈಸ್ ಮೇಲಕ್ಕೆ ಹೋಯ್ತಲ್ವಾ, ಇದಕ್ಕೆ ಒಂದು ಒಳ್ಳೆ ಪುಲ್ ಬ್ಯಾಕ್ ಅಲ್ವಾ. ಪುಲ್ ಬ್ಯಾಕಲ್ಲಿ ಪ್ರೈಸ್ ಅಟ್ಲೀಸ್ಟ್ ಮೇಲಕ್ಕೆ ಹೋಗಿದೆ, ಮೇಲಕ್ಕೆ ಹೋದ್ಮೇಲೆ ಹೋಗಬೇಕಲ್ವಾ? ಹೋಗಿದೆಯಾ? ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಏನಾಗ್ತದೆ, ಇದನ್ನು ಬ್ರೇಕ್ ಆಯ್ತಂದರೆ ಅಲ್ಟಿಮೇಟಾಗಿ ಫ್ರೀ ಫಾಲ್, ವಾಟರ್ ಫಾಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ವಾಟರ್ ಫಾಲ್ ಎಫೆಕ್ಟ್ ಇಲ್ಲ ಆಗುತ್ತೆ. ಓಕೆನಾ, ಸಿಂಪಲ್. ಇಷ್ಟೇ ಒಂದು ಟ್ರೇಡಿಂಗಿನ ಹಿನ್ನೆಲೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ಬೈಯರ್ಸನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ, ಬೈಯರ್ಸನ್ನು ಅಟ್ರಾಕ್ಟ್ ಮಾಡಿದ್ದಾರೆ. ಎಷ್ಟು ಸಲ ಮಾಡ್ಬೋದು ಅಲ್ವಾ? ಇವಾಗ ಇವರ SLಗಳೆಲ್ಲನೂ ಇಲ್ಲಿದೆ, ಬೈಯರ್ಸ್ದು ಇಲ್ಲಿದೆ. ಈ ಬೈಯರ್ಸ್ SLಗಳೆಲ್ಲನೂ ಹೊಡಿತಾರೆ ಇಲ್ಲಿ. ಇದೆಲ್ಲ ನೋಡಿದ್ದಾರೆ, ಎಷ್ಟನ್ನು ಕೂಡ SLನ ಹೊಡಿತಾರೆ. ಇದನ್ನು ಸ್ಟ್ರಾಟಜಿ ಬಂದು ಬೈಯರ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಓಕೆನಾ, ಬೈಯರ್ಸನ್ನು ಅಟ್ರ್ಯಾಕ್ಟ್ ಮಾಡಿ ಸೆಲ್ಲರ್ಸು ಪ್ರೈಸನ್ನು ಕೆಳಗಡೆ ತರ್ತಾ ಇದ್ದಾರೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಅಷ್ಟೇ ಬಂಧುಗಳೇ, ಇಲ್ಲಿ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. ಓಕೆನಾ, ಇದನ್ನು ಆಲ್ರೆಡಿ ನಮ್ಮ ಸ್ಟೂಡೆಂಟ್ಗಳಿಗೆ ಇನ್ಫಾರ್ಮೇಷನ್ ಅಂದರೆ ಇನ್ನೂ ಇನ್ಡೆಪ್ತಾಗಿ ತಿಳಿಸಿಕೊಡಲಾಗಿದೆ. ಓಕೆನಾ, ಇದನ್ನು ಇನ್ನೂ ಇನ್ಡೆಪ್ತಾಗಿ ತಿಳಿಸಿಕೊಡಲಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಕೋರ್ಸ್ ಏನಾದರೂ ಬೇಕಂತೆ, ಕೋರ್ಸ್ ಬಂತಂದರೆ ನಿಮಗೆ 9999 ಇರುತ್ತೆ, ಫುಲ್ ಎಲ್ಲ ರೆಕಾರ್ಡಿಂಗ್ ಸಿಗುತ್ತೆ. ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ನಾಟ್ ಕಾಂಪ್ಲಿಕೇಟೆಡ್. ಒಂದು ಅರ್ಥ ಮಾಡ್ಕೊಳ್ಳಿ, ಕಾಂಪ್ಲಿಕೇಟೆಡ್ ಆಗೋ ಥರ ಚಾರ್ಟನ್ನು ಮಾಡ್ಕೊಬಾರ್ದು. ತುಂಬಾ ಈಸಿಯಾಗಿರಬೇಕು. ಫಸ್ಟ್ ಟಾರ್ಗೆಟ್ ಈ ಪಾಯಿಂಟ್ ಬರುತ್ತೆ. ಇಲ್ಲಿಗೆ ಪ್ರೈಸ್ ಬಂದೇ ಬರಲೇಬೇಕು. ಅರ್ಥ ಆಯ್ತಲ್ಲ? ರೀಸನ್ನು ತುಂಬ ಮುಖ್ಯ ಟ್ರೇಡಿಂಗಲ್ಲಿ. ವಿತೌಟ್ ರೀಸನ್ನು ಟ್ರೇಡ್ ಮಾಡೋ ಹಾಗಿಲ್ಲ. ರೀಸನ್ನು ತುಂಬ ಮುಖ್ಯವಾಗುತ್ತೆ. ಟಾರ್ಗೆಟ್ಗೋಸ್ಕರ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು.
ಬಂಧುಗಳೇ ಗಮನಿಸಿ, ಇಲ್ಲಿ ಎಳೆದ್ರು ಬಿಗ್ ಪ್ಲೇಯರ್ಸಿಗೆ ಎಳೆದ್ರು ಸರಿಯಾಗಿ, ಓಕೆನಾ. ಬಿಗ್ ಪ್ಲೇಯರ್ಸ್ ಎಳೆದಿದ್ದಾರೆ ಸರಿಯಾಗಿ. ಗಮನಿಸಿ, ಇಲ್ಲಿ 551 ಪಾಯಿಂಟ್ಸ್, 550 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್. ಆಲ್ರೆಡಿ ನಮ್ಮ ಒಂದು ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಬಿಗ್ ಪ್ಲೇಯರ್ಸ್ ಎಳೆದಿದ್ದಾರೆ ನೋಡಿ, ಬಿಗ್ ಪ್ಲೇಯರ್ಸ್ ಎಳೆದಿದ್ದಾರೆ ನೋಡಿ. ಇದನ್ನೇ ಹೇಳೋದು ಟ್ರೇಡಿಂಗಲ್ಲಿ ಒಂದು ಸೀಕ್ರೆಟ್ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೆ. ಅದೇ ರೀತಿ ಇಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿ, ಓಕೆನಾ. 550 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಆಲ್ಮೋಸ್ಟ್ 1:2 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್. ಫಸ್ಟ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ. ನೆಕ್ಸ್ಟ್ ಇವಾಗ ಫಸ್ಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ 550 ಪಾಯಿಂಟು. 1:2 ಕೂಡ ಬಂದಾಗಿದೆ. ಇವಾಗ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ನೆಕ್ಸ್ಟ್ ಟಾರ್ಗೆಟ್ ನೋಡಿ, ಇಲ್ಲಿ ಈ ಪಾಯಿಂಟಿಗೆ ಬರುತ್ತೆ ಬಂಧುಗಳು, ಈ ಪಾಯಿಂಟಿಗೆ ಬರುತ್ತೆ. ಈ ಪಾಯಿಂಟ್ ನೆಕ್ಸ್ಟ್ ಟಾರ್ಗೆಟ್. ಬಂಧುಗಳೇ ಗಮನಿಸಿ, ಇಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿ 867 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. 867 ಪಾಯಿಂಟ್ಸು ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು. ನಾನಿಲ್ಲಿ ಈ ಒಂದು ಫಸ್ಟ್ ಟಾರ್ಗೆಟಲ್ಲಿ 50% ಬುಕ್ ಮಾಡಲಾಗಿದೆ. 50% ಇಲ್ಲಿ ಬುಕ್ ಮಾಡಲಾಗಿದೆ. ಇನ್ನು ಬ್ಯಾಲೆನ್ಸ್ 50% ಇದೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ 856 ಇವಾಗ ರನ್ನಿಂಗ್ ಇದೆಯಲ್ಲ, ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಲಾಗುತ್ತಿದೆ. ಬ್ಯಾಲೆನ್ಸ್ 50% ಇತ್ತಲ್ಲ, ಅದನ್ನು ನಾನು ಇವಾಗ 855ಗೆ ಕ್ಲೋಸ್ ಮಾಡಲಾಗಿದೆ. 855 ಪಾಯಿಂಟ್ಸ್ಗೆ ಕ್ಲೋಸ್ ಮಾಡಲಾಗಿದೆ. ಏನಕ್ಕಪ್ಪ ಅಂದರೆ ವೆರಿ ಸಿಂಪಲ್. ಇಲ್ಲೊಂದು ಸ್ವಲ್ಪ ಡಿಮ್ಯಾಂಡ್ ಬಂದಂಗಿದೆ ಮಾರ್ಕೆಟಲ್ಲಿ. ಇಲ್ಲೊಂದು ಸ್ವಲ್ಪ ಯಾವಾಗಲೂ ಈ ಕ್ಯಾಂಡಲಲ್ಲಿ ಡಿಮ್ಯಾಂಡ್ ಇರುತ್ತೆ. ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಯಾವಾಗಲೂ ಒಂಚೂರು ಹಾಲ್ಟಾಗಿ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಒಂದು ಸ್ವಲ್ಪ ಹಾಲ್ಟಾಗಿ ಪ್ರೈಸು ಮೇಲಕ್ಕೆ ಹೋಗೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಸೈಡ್ ವೇಸ್ ಆಕ್ಷನ್ ಆಗಿ ನಿಧಾನಕ್ಕೆ ಹೋಗಿ ಆಮೇಲೆ ಬೀಳೋವಂಥ ಚಾನ್ಸಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಡಿಮ್ಯಾಂಡ್ ಒಂದು ಸ್ವಲ್ಪ ಇರುತ್ತೆ. ಯಾವಾಗ್ಲೂ ಮಾಮೂಲಿಯಾಗಿ ಯಾವಾಗಲೂ ಇಲ್ಲೊಂದು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಈ ಪಾಯಿಂಟಿಂದ ಮಾರ್ಕೆಟ್ ಒಂಚೂರು ಬೌನ್ಸಸ್ ಆಗಿ ಮೇಲಕ್ಕೆ ಹೋಗಿ ಅದಾದಮೇಲೆ ರಪ್ ಅಂತ ಬೀಳುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು 855 ಪಾಯಿಂಟ್ಸ್ಗೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಸಿಂಗಲ್ ಟ್ರೇಡ್, ಸಿಂಪಲ್ ಆಗಿರುವಂಥ ಟ್ರೇಡಿಂಗ್ ಟೆಕ್ನಿಕ್ಕು. ಅಲ್ಲಿಗೂ ನೀವು ಗಮನಿಸಿದ್ರೆ ಇಲ್ಲಿಗೂ ಲೆಕ್ಕ ಹಾಕ್ಕೊಳ್ಳಿ. ನಿಯರ್ ಟು ದಿ ಇಲ್ಲಿಗೆ ನಮಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತಂದರೆ ನಮಗೆ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗುತ್ತೆ. 1:4 ಅಲ್ಟಿಮೇಟ್. 1:4 ಆಗಲ್ಲ, ಇನ್ನೂ ಪಾಯಿಂಟ್ಸ್ಗಳು ಬೇಕಾಗುತ್ತೆ ನಮಗೆ. ಬಟ್ ನಿಯರ್ ಟು ದಿ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗುತ್ತೆ. ಸಿಂಪಲ್ ಆಗಿರುವಂಥ ಟ್ರೇಡಿಂಗ್ ಟೆಕ್ನಿಕ್ ಬಂದಗಳೇ. ಇಲ್ಲಿ 50%ನ್ನು ಇಲ್ಲಿ ಬುಕ್ ಮಾಡಿದ್ವಿ, ಬ್ಯಾಲೆನ್ಸನ್ನು ಇಲ್ಲಿ ಬುಕ್ ಮಾಡಿದ್ವಿ. ನೋಡಿ ಇಲ್ಲಿ ಎಕ್ಸಾಕ್ಟಾಗಿ ಇದೇ ಪಾಯಿಂಟಿಂದ ಬೌನ್ಸ್ ಆಗ್ತಾಯಿದೆ. ನೋಡಿ ಇಲ್ಲಿ ಇದೇ ಪಾಯಿಂಟಿಂದ ಮಾರ್ಕೆಟು ಬೌನ್ಸ್ ಆಗ್ತದೆ. ಸ್ವಲ್ಪ ಹೋಗುತ್ತೆ, ಹೋಗ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬೀಳುತ್ತೆ. ಅವಾಗೇನಾಗುತ್ತೆ, 2 ಅವರ್ ಇಲ್ಲಿ ಸ್ಪೆಂಡ್ ಮಾಡುತ್ತೆ. ಆ ಒಂದು ರೀಸನ್ನಿಂದ ನಾನೇನು ಮಾಡಿದ್ದೇನೆ ಅಂದರೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. 2 ಅವರ್ ಮತ್ತೆ ಯಾಕೆ ಟೈಮು ವೇಸ್ಟ್ ಮಾಡೋದು? ಇನ್ನೊಂದು ಆಪರ್ಚುನಿಟಿ ಏನಾದ್ರು ಸಿಕ್ತಂದರೆ ಖಂಡಿತ ಮಾಡ್ಬೋದಾಗಿರುತ್ತಲ್ಲ. ಬಂದಿರೋವಂಥ ಒಂದು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಇನ್ನೂ ಒಂದು ಮಾಡ್ಬೋದಾಯಿತು. ಇನ್ನೊಂದು 25%ನ ಇಲ್ಲಿ ಬುಕ್ ಮಾಡಿ ಬ್ಯಾಲೆನ್ಸ್ ಇನ್ನೊಂದು 25% ಇಲ್ಲಿಗೆ ಬಂದಾಗ ಬುಕ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಇನ್ನೂ 2-3 ಅವರ್ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಹೊಡೆದು ಬಿಡುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು
ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಗ್ತಿದೆಯಲ್ಲ? ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಈ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರನ್ನು ಮರಿಲೇಬೇಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಶೇರ್ ಮಾಡೋದು ಬಿಡೋದು ಯುವರ್ ಚಾಯ್ಸ್. ಏನಕ್ಕೆ ಅಂದರೆ ನಿಮಗೆ ನಿಜವಾಗ್ಲೂ ಇದೆಲ್ಲ ಸತ್ಯ ಅನಿಸಿದ್ರೆ ಶೇರ್ ಮಾಡಿ. ಹೌದಲ್ಲ, ಇವರೆಲ್ಲ ಹೇಳ್ತಾ ಇರೋದು ಪರ್ಫೆಕ್ಟ್ ಆಗಿದೆಯಲ್ವಾ ಅನಿಸಿದ್ರೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.